ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ, ಅಶ್ವಿನಿ ಅವರು ಮನೆ ಬಿಟ್ಟು ಹೋಗುವಂಥ ಕಾಲ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು. ಸುಮಾರು 5ರಿಂದ 6 ಜನ ಯಾವಾಗಲೂ ಮೇಡಮ್ ಮೇಡಮ್ ಅಂತ ಬಕೆಟ್ ಹಿಡ್ಕೊಂಡು ಅವರಿಂದನೇ ಕೋಲೆ ಬಸವ ಥರ ನಿಂತಿದ್ರು. ಸೊ ಆದರೆ ಇವತ್ತು ಎಲ್ಲರೂ ಅಂದರೆ ಮನೇಲಿ ಇರೋಬರೋರೆಲ್ಲ ಅಶ್ವಿನಿ ಗೌಡ ವಿರುದ್ಧ ನಿಂತ್ಕೊಂಡಿದ್ದಾರೆ. ಈಗ ಮೊನ್ನೆ ಒಂದು ನಡೆದ ಟಾಸ್ಕ್ನಲ್ಲಿ ಕಾಕ್ರೋಚ್ ಸುಜಯ್ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹಾಗೆ ರಾಶಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ಎಲ್ಲರೂ ಕೂಡ ಅಶ್ವಿನಿ ಗೌಡ ಹೆಸರನ್ನ ಹೇಳ್ತಾರೆ. ಏನಕ್ಕಪ್ಪ ಅಂತಂದರೆ, ಬಿಗ್ ಬಾಸ್ ಅವರಂತೂ ಟಾಸ್ಕನ್ನು ಕೊಟ್ಟಿರ್ತಾರೆ. ಏನಪ್ಪ ಟಾಸ್ಕು ಅಂತಂದರೆ, ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಮೆಣಸಿಕಾಯನ್ನು ತಿನ್ನಿಸಿ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಒಪಿನಿಯನ್ನ ಹೇಳಿ ಮೆಣಸಿಕಾಯನ್ನು ತಿನ್ನಿಸ್ಬೇಕು ಅಂತ. ಈ ಒಂದು ಸಂದರ್ಭದಲ್ಲಿ ಕಾಕ್ರೋಚ್ ಸುದ್ದಿ ಅಂತೂ ಸಿಕ್ಕಾಪಟ್ಟೆ ಉರಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಕಾಕ್ರೋಚ್ ಸುದ್ದಿ ಅವರು ತನ್ನ ಬುಡಕ್ಕೆ ಬಂದ ಮೇಲೆ ಯಾವಾಗ ಅವರು ಬಾಟಮ್ಗೆ ಹೋದ್ರು, ಆದ ಕಾರಣ ಇವಾಗ ಅವರು ಒಂದು ಅಸಲಿ ಆಟ ಶುರು ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ಕಳೆದ ಒಂದು ಎಪಿಸೋಡ್ಗಳನ್ನ ನೋಡಿ ಇರ್ತಾರೆ. ಏನಪ್ಪ ಆಯಿತು ಅಂತಂದರೆ, ರಕ್ಷಿತಾ ಹಾಗೆಯೇ ಅಶ್ವಿನಿ ಗೌಡ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ಇವ್ರ ಮಧ್ಯೆ ಒಂದು ದೊಡ್ಡ ಜಗಳ ನಡೀತು. ಹಾಗೆಯೇ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕೂಡ ಬೆಂಡೆತ್ತಿದ್ರು ಇವರಿಬ್ಬರಿಗೂ, ಅಶ್ವಿನಿ ಗೌಡ ಹಾಗೆಯೇ ಜಾನ್ವಿ ಅವ್ರಿಗೆ. ಈ ಒಂದು ನಾಟಕ ನಡೆಯೋಕ್ಕೆ ಅಸಲಿ ಕಾರಣ ಏನಪ್ಪ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರು ಮಾತಾಡ್ಕೊಂಡಿರ್ತಾರಂತೆ. ಏನಪ್ಪ ಅಂತಂದರೆ, ನಾವಿಬ್ಬರು ಗೆಜ್ಜೆ ಅಲ್ಲಾಡಿಸೋಣ, ಈ ಥರ ಒಂದು ಭಯ ಪಡಿಸೋಣ, ಒಂದು ಕಂಟೆಂಟ್ ಕೊಡೋಣ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಹಾಗೆಯೇ ಜಾನ್ವಿ ಮಾತು ಬಿಟ್ಟಿರೋ ಥರ ಎಲ್ಲರೂ ನಂಬಿಸೋಣ ಅಂತ ಮಾತಾಡ್ಕೊಳ್ತಾರಂತೆ. ಸೊ ಈಗ ಸದ್ಯಕ್ಕೆ ಮನೆಯಲ್ಲಿ ಇರೋ ಬರೋರೆಲ್ಲ ಅಶ್ವಿನಿ ಗೌಡ ವಿರುದ್ಧ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ, ಧ್ರುವಂತ್ ಅವರು. ಆ ಒಂದು ವ್ಯಕ್ತಿ ಏನಂತ ಹೇಳಿರ್ತಾರೆ ಅಂತಂದರೆ, ಕಳೆದ ಒಂದು ವಾರಗಳಲ್ಲಿ ರಾಶಿಕಾ ಅವ್ರ ಬಗ್ಗೆ, ಅವರ ಕ್ಯಾರೆಕ್ಟರ್ ಬಗ್ಗೆ ಏನೋ ಮಾತಾಡಿರ್ತಾರೆ. ಅದು ಈ ಒಂದು ವಾರ ಕಾವ್ಯ ಅವರಿಂದ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಏನಪ್ಪ ಹೇಳಿದ್ರು ಅಂದರೆ, ಫಸ್ಟು ರಾಶಿಕಾ ಅವರು ಅಭಿ ಜೊತೆ ಇದ್ದರು, ಅಲ್ಲೂ ಕೂಡ ಏನೂ ವರ್ಕ್ ಆಗಲಿಲ್ಲ. ಹಾಗೆ ಧ್ರುವಂತ್ ಅವ್ರ ಹತ್ರ ಬಂದರು, ಅಲ್ಲೂ ಕೂಡ ಏನೂ ವರ್ಕ್ ಆಗಲಿಲ್ಲ. ಈಗ ಸೂರಜ್ ಹತ್ರ ಇದ್ದಾಳೆ ಅಂತ ರಾಶಿಕಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಈ ಒಂದು ವಿಷಯವಾಗಿ ನಿನ್ನೆ ಅಂತೂ ತುಂಬ ದೊಡ್ಡ ಜಾಗ ನಡೀತು ಅಂತಲೇ ಹೇಳ್ಬೋದು. ಹಾಗೆಯೇ ಧ್ರುವಂತ್ ಅವರು ಹಾಗೆಯೇ ಅಶ್ವಿನಿ ಗೌಡ ಅವರು ಮನೆಯಲ್ಲಿ ಇರಲು ಅರ್ಹತೆ ಇದೆಯಾ ಇಲ್ವಾ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.